ಯಾರೇ ಎದುರಾಳಿಯಾದರೂ ನಾವು ಮಾತ್ರ ದೊಡ್ಡಗೌಡ್ರನ್ನೇ ಗೆಲ್ಲಿಸೋದು ಅಂದ್ರು ಬಿಜೆಪಿ ಬೇಗ ಲೀಡರ್ ಜಗದೀಶ್ ಮೆಟಗುಡ್ಡ. ಬೆಳಗಾವಿ ಜಿಲ್ಲೆಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಕಾವು ತುಂಬಾ ರಂಗೇರಿದ್ದು ಬರುವ ಅಕ್ಟೋಬರ್ 19ರಂದು ಚುನಾವಣೆ ನಡೆಯಲಿದ್ದು ಬೈಲಹೊಂಗಲ ಹಾಗೂ ಕಿತ್ತೂರಿನಲ್ಲಿ ಚುನಾವಣೆ ಕಾವು ತುಂಬಾನೇ ಜೋರಾಗಿದೆ. ಇಂತಹ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಅಭ್ಯರ್ಥಿಗಳಾಗಿರುವ ಮಹಾಂತೇಶ್ ದೊಡ್ಡಗೌಡ್ರು ಹಾಗೂ ವಿಕ್ರಮ್ ಇನಾಮದಾರ್ ಅವರ ಪರ ಮಾತನಾಡಿದ ಬೈಲಹೊಂಗಲ ಕ್ಷೇತ್ರದ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರು ಹಾಗೂ ಬೈಲಹೊಂಗಲ ಕ್ಷೇತ್ರದ ಮಾಜಿ ಶಾಸಕರು ಆದ ಜಗದೀಶ್ ಮೆಟಗುಡ್ಡ ಅವರು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಮಾತನಾಡಿ, ಡಿಸಿಸಿ ಬ್ಯಾಂಕ್ ಸಬಲೀಕರಣ ಹಾಗೂ ರೈತರ ಏಳಿಗೆಗಾಗಿ ಬೈಲಹೊಂಗಲದಿಂದ ಮಹಾಂತೇಶ್ ದೊಡ್ಡಗೌಡ್ರು ಹಾಗೂ ಕಿತ್ತೂರಿನಿಂದ ವಿಕ್ರಮ್ ಇನಾಮದಾರ್ ಅವರನ್ನು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಗೆಲ್ಲಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕಂಡ ಒಂದರತಿ ಹಿರಿಯ ರಾಜಕಾರಣಿಗಳು ಬೈಲಹೊಂಗಲ ಕ್ಷೇತ್ರದ ಮಾಜಿ ಒಂದರತಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಶ್ರೀ ಜಗದೀಶ್ ಮೆಟಗುಡ್ ಸಾಹೇಬರು ಸಿಕ್ಕಿದ್ದಾರೆ. ವಿಶೇಷವಾಗಿ ಪ್ರಸ್ತುತ ಅವ್ರ ಜೊತೆ ಹಲವಾರು ವಿಷಯಗಳ ಬಗ್ಗೆ, ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಮತ್ತೆ ವಿಶೇಷವಾಗಿ ಸಾಕಷ್ಟು ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡೋಣ. ಸರ್ ನಮಸ್ತೆ. ಸರ್, ವಿಶೇಷವಾಗಿ ಒಂದ್ ರೀತಿ ತಮ್ಮ ಪತ್ರಿಕಾ ಸಮೂಹ ನಿಮ್ಗೆ ಸಂಪರ್ಕ ಮಾಡಿದೆ. ವಿಶೇಷವಾಗಿ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಪ್ರಥಮವಾಗಿ ಒಂದ್ ರೀತಿ ಬೆಳಗಾವಿ ಜಿಲ್ಲೆ ಅಭಿವೃದ್ಧಿ ದೃಷ್ಟಿಯಿಂದ ಮೊದಲಿಂದನೂ ಸಹ ಕೂಗಿದೆ ಸರ್. ಒಂದ್ ರೀತಿ ಬೆಳಗಾವಿ ಜಿಲ್ಲೆ ಒಂದ್ ರೀತಿ 3 ಭಾಗಗಳಾಗಬೇಕು ಅಂತ ಹೇಳ್ಬಿಟ್ಟು, ಇಂಥ ಸಂದರ್ಭದಲ್ಲಿ ಬೈಲಹೊಂಗಲ ಪ್ರತ್ಯೇಕ ಜಿಲ್ಲೆ ಆಗ್ಬೇಕು ಅಂತ ಹೇಳ್ಬಿಟ್ಟು ತಮ್ದು ಸಹ ಆಗ್ರಹ ಇತ್ತು. ಏನ್ ಜಿಲ್ಲೆ ದೊಡ್ಡದು ಆಗಿದೆ ಬೆಳಗಾಮ, ಅದರಲ್ಲಿ ಈಗಾಗಲೇ ಅನೇಕ ಜನರು ಬೈಲಹೊಂಗಲನ್ನು ಒಂದು ಜಿಲ್ಲೆ ಮಾಡ್ಬೇಕಂತ ಹೇಳಿ ನಮ್ಮ ಭಾಗದ ಜನರದ ಒಂದು ಆಸೆ ಇದೆ. ಅದನ್ನ ಮಾಡ್ಬೇಕಂತೇಳಿ ನಾವು ಸರ್ಕಾರಕ್ಕೆ ವಿನಂತಿ ಮಾಡ್ತೀವಿ. ಈಗ ತಾವು ಸಹ ಒತ್ತಡ ಇರಿದ್ರಿ. ಈಗ ಸರ್ಕಾರ ಏನೋ ಹೊಸ ಜಿಲ್ಲೆಗಳು ಘೋಷಣೆ ಮಾಡ್ತಾವ್ರೆ ಏಕೈಕಿ. ಯಾಕೆ ಸರ್ ಇಂಥ ಸಂದರ್ಭದಲ್ಲಿ ಬೈಲಹೊಂಗಲ ಅಂತಕ್ಕಂಥದ್ದು ತುಂಬಾ ಹಳೇದು, ಸಾಕಷ್ಟು ಐತಿಹಾಸಿಕ ಹಿನ್ನೆಲೆ. ಇಂಥ ಸಂದರ್ಭದಲ್ಲಿ ಬರೀ ಚಿಕ್ಕೋಡಿ ಮತ್ತೆ ಗೋಕಾಕ್ ಆಗೋದಕ್ಕೆ ಇದಾಗ್ತಾ ಇದೆ. ಪ್ರಚಲಿತದಲ್ಲಿ ಬೈಲಹೊಂಗಲ ಯಾಕೆ ಬರ್ತಾ ಇಲ್ಲ? ಇಲ್ಲ, ಅದು ಯಾಕೆ ಜನರಿಗೆ ಇದಾಗ್ತದೆ ಅಂತಂದ್ರೆ, ಅವು ಚಿಕ್ಕೋಡಿ ಗೋಕಾಕ್ ಏನು ಬೆಳಗಾಂದಿಂದ ದೂರ ಆಗ್ತವೆ, ಅದಕ್ಕೆ ಅಲ್ಲಿ ಜನರಿಗೆ ತೊಂದರೆ ಆಗ್ತದೆ. ನಮ್ಮ ಬೈಲಹೊಂಗಲದಿಂದ ಬೆಳಗಾಂ ಸಮೀಪ ಅವರಿಂದ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಅದು ನಮ್ಮ ವ್ಯಾಪಾರಿ ಇದ್ರೊಳಗೆ ಬಹಳ ಮುಂದಾದಂತ ಕ್ಷೇತ್ರ ಬೈಲಹೊಂಗಲ. ಅದಕ್ಕೆ ಬೈಲಹೊಂಗಲ ಆದ್ರೆ ಒಳ್ಳೇದಂತ ಸರ್. ಈಗ ವಿಶೇಷವಾಗಿ ಈಗ ಪ್ರಸ್ತುತ ಒಂದ್ ರೀತಿ ಡಿಸಿಸಿ ಬ್ಯಾಂಕ್ ಅಂತಕ್ಕಂಥದ್ದು ಸಾಕಷ್ಟು ಇದಾಗಿದೆ, ಸಾಕಷ್ಟು ಒಂದ್ ರೀತಿ ರಂಗೇರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಬೈಲಹೊಂಗಲದಲ್ಲಿ ಎಲ್ಲ ಒಂದ್ ಕಡೆ ಮಹಾಂತೇಶ್ ದೊಡ್ಡಗೌಡರು ನಿಲ್ತಾ ಇರ್ತಕ್ಕಂಥದ್ದು, ಎಲ್ಲ ಒಂದ್ ಕಡೆ ಮತ್ತೊಂದ್ ಕಡೆ ನಿಮ್ಮ ಪಕ್ಷದವರೇ ಆಗಿರ್ತಕ್ಕಂಥ ವಿಶ್ವನಾಥ್ ಪಾಟೀಲ್ ನಿಲ್ತಾರೆ ಅಂತಕ್ಕಂಥದ್ದು ಇದಾಗ್ತಾ ಇದೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ನಿಮ್ಮ ಸ್ಟ್ಯಾಂಡ್ ಏನ್ ಸರ್? ನಮ್ಮ ಸ್ಟ್ಯಾಂಡ್ ಅಂದ್ರೆ, ಹೋದ ತಿಂಗಳ 6ನೇ ತಾರೀಕಿಗೆ ಏನೊಂದು ಡಿಸಿಸಿ ಬ್ಯಾಂಕಿನ ಒಂದು ಮೀಟಿಂಗ್ ಅನ್ನ ಬಾಲಚಂದ್ರ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಇಲ್ಲಿ ಯಡಿಯೂರಪ್ಪ ಕಲ್ಯಾಣ ಮಂಟಪದಲ್ಲಿ ನೆರವೇರಿತು. ಅವಾಗ ಆ ಒಂದು ಏನೊಂದು ಪ್ರಚಾರ ಅಂಗವಾಗಿ ಮತ್ತು ಎಲ್ಲ ಸೊಸೈಟಿಗಳನ್ನ ಅಧ್ಯಕ್ಷರನ್ನ ಎಲ್ಲರನ್ನು ಕರೆದು ಒಂದು ಸಭೆಯನ್ನ ಮಾಡಿದ್ರು. ಆ ಸಭೆಗೆ ನಾನು ಹೋಗಿದ್ದೆ. ಅವ್ರ ಈಗೇನ್ ನೀವು ಹೇಳ್ತಾ ಇದ್ರಿ ವಿಶ್ವನಾಥ್ ಪಾಟೀಲ್ ಅವ್ರಿಗೂ, ಅವರು ನಮ್ಮ ಪಕ್ಷದವ್ರನ್ನೇ. ಆದ್ರೆ ಇವತ್ತೇನು ಅವರು ಅಂದ್ರೆ ಪಕ್ಷದ ವತಿಯಿಂದ ಆಗ್ಲಿ ಅಥವಾ ಅವರ ಪರ್ಸನಲ್ ಇದರಿಂದ ಆಗಲಿ ಯಾವಾಗ ನಮ್ಗೆ ಕಾಂಟ್ಯಾಕ್ಟ್ ಮಾಡಿಲ್ಲ ಅಥವಾ ನಾವು ನಿಂದಿರ್ತಾನಂತ ಹೇಳಿಲ್ಲ. ಸೊ ಹೀಗಾಗಿ ಅವ್ರ ಬಗ್ಗೆ ನಂಗೆ ಹೆಚ್ಚಿಗೆ ಏನು ಮಾಹಿತಿ ಇಲ್ಲ. ಯಾಕಂದ್ರೆ ಈಗ ಕ್ಯಾಂಡಿಡೇಟ್ ಅಂತಂದ್ರೆ ಎಲ್ಲರ ಮನೆಗೆ ಅಡ್ಡಾಡಿ ಕೇಳಿ ಕ್ಯಾನ್ವಾಸ್ ಮಾಡೋದು ಅವೆಲ್ಲ ಪ್ರಕ್ರಿಯೆ ಇರ್ತಾವ. ಬಟ್ ಆ ಪ್ರಕ್ರಿಯೆ ಒಳಗೆ ನಮ್ಮನ್ನೇನು ಅವರು ವಿಚಾರಣೆನೂ ಮಾಡಿಲ್ಲ, ಕಾಂಟ್ಯಾಕ್ಟನ್ನು ಮಾಡಿಲ್ಲ. ಹೀಗಾಗಿ ಅವ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ. ಈಗ ಒಟ್ಟಾರೆ ನೀವು ಮಹಾಂತೇಶ್ ದೊಡ್ಡಗೌಡರು ಸಪೋರ್ಟ್ ಮಾಡಿದ್ದೀರಾ? ನಾವು ಮೊನ್ನೆ ಅವ್ರಿಗೆ ಸಪೋರ್ಟ್ ಮಾಡಿದ್ದೇವೆ. ಅಂದ್ರೆ ಇದ್ರಾಗೇನು ಹೆಚ್ಚಿಗೆ ಏನ್ ಬಿಜೆಪಿ ಕಾಂಗ್ರೆಸ್ ಅಂತ ಇರಂಗಿಲ್ಲ. ಅವ್ರದ್ದು ಇಂಡಿವಿಜುವಲ್ ಟಚ್, ಇಂಡಿವಿಜುವಲ್ ಕೆಪಾಸಿಟಿ ಮೇಲೆ ಹೋಗ್ತದೆ. ಬಾಲಚಂದ್ರ ಅವರು ಬಂದಿದ್ರು, ಅದಕ್ಕೆ ನಾವು ಹೋಗಿದ್ವಿ, ನಮ್ಮನ್ನು ಕರೆದಿದ್ರು, ಹೋಗಿದ್ವಿ. ಈಗ ಇನ್ನೊಂದು ಸರ್, ವಿಶೇಷವಾಗಿ ಮೊನ್ನೆ ತಾನೇ ಒಂದ್ ರೀತಿ ಹರ್ಗರ್ ತಿರಂಗ ಇದ್ ಮಾಡಿದ್ರಿ. ಒಂದ್ ರೀತಿ ತಾವು ಮತ್ತೆ ವಿಶ್ವನಾಥ್ ಪಾಟೀಲ್ರು ಮತ್ತೆ ಸಾಕಷ್ಟು ಒಂದ್ ರೀತಿ ಸಂಘಟಿತವಾಗಿ ಬಿಜೆಪಿ ಪಕ್ಷದಿಂದ ಮಾಡಿದ್ರಿ. ಇನ್ನೊಂದ್ ಕಡೆ MP ಎಲೆಕ್ಷನ್ ಅಲ್ಲಿ ಎಲ್ಲ ಒಗ್ಗಟ್ಟಾಗಿ ಒಂದೇ ಕಾರಲ್ಲಿ ಓಡಾಡಿದ್ರಿ. ಯಾಕೆ ಸರ್ ವಿಧಾನಸಭಾ ಕುಸ್ತಿ ಬಂದ್ರೆ ಮಾತ್ರ ಯಾಕೋ ಇಲ್ಲ, ಒಂದ್ ಕಡೆ ಮನಸ್ಸುಗಳು ಆಡ್ತವೆ. ಏನ್ ಸರ್ ಈ ಸಲ ಆದ್ರೂ ಬರ್ತಕ್ಕಂಥ 2028 ಕುಸ್ತಿಗಾದ್ರೂ ಬಿಜೆಪಿ ಗೆಲ್ಲಿಸ್ತೀರಾ ಎಲ್ಲರೂ ಸಂಘಟಿತರಾಗಿ?
ಇಲ್ಲ ಬಿಜೆಪಿ ಗೆಲ್ಸ್ಲಿಕ್ಕೆ ಎಲ್ಲಾರು ಪ್ರಯತ್ನ ಮಾಡೋದ. ಹಾ ಬಟ್ ಏನಾಗ್ತದ 3-4 ಜನ ಎಲ್ಲಾರು MLA ಆಗ್ಬೇಕಂತಂದ್ರೆ ಅವಾಗ ತೊಂದ್ರೆ ಬರ್ತದ ಅಷ್ಟೇ, ಉಳ್ಕಿದ್ದೇನಿಲ್ಲ. ಅಲ್ಲ, ಲೀಗು ಮತ್ತೆ ಸೆಮಿಫೈನಲ್ ಆಗಿ ಎಲ್ಲ ಒಗ್ಗಟ್ಟಾಗಿರ್ತಾರೆ ಸರ್. ಫೈನಲ್ ಆಗಿ ಬಿಜೆಪಿಲೇ ಸಪರೇಟ್ ಆಗ್ಬಿಡ್ತಾವ ಸರ್. ಯಾಕೆ ಅಂತ ಹೇಳ್ಬಿಟ್ಟು ಈ ಸಲ ಇದಾಗಬಾರ್ದು, ಇದನ್ನ ಕಾಂಗ್ರೆಸ್ ಅವ್ರ ಲಾಭ ಜಾಸ್ತಿ ಪಡಿತಾವ್ರೆ ಅಂತ ಸುದ್ದಿ. ಅಲ್ಲ, ಈಗ ಅನುಭವ ನಾವು 3 ಇಲೆಕ್ಷನ್ ಮಾಡಿದ್ದೇನೆ. ಹಾ ಸರ್. 3 ಇಲೆಕ್ಷನ್ 6,000, 3,000, 15,000 ಹೋಟ್ಲೆ ಸೋತಿದ್ದೇವೆ. ಅನುಭವ ಆಗಿದೆ. ಬಟ್ ಏನ್ ಮಾಡಕ್ ಆಗಿಲ್ಲ ಅದಕ್ಕೆ. ಹಾ ಸರ್. ಬಟ್ ಈಗ ಅವರು MLA ಆಗ್ಬೇಕಂತಾರ, ನಾನು MLA ಆಗ್ಬೇಕಂತಾನೆ, ನಡು ಶಂಕರ್ ಮಾಡಲಿಗೂ MLA ಆಗ್ಬೇಕಂತಾನೆ. ಇದನ್ನೆಲ್ಲ ಹೇಗೆ ಅವ್ರಿಗೆ ಏನಂತ. ಹಾ ಸರ್. ಅದು ನಮ್ಮ ಇದ್ರ ಮೇಲೆ ಹೋಗೋದು. ಯಾಕಂದ್ರೆ ಉಳ್ಕಿದ್ದೆಲ್ಲ ನಾವು ಪಕ್ಷದ ಕೆಲಸ ಎಲ್ಲ ಕೂಡಿ ಮಾಡ್ತೀವಿ. ಪಕ್ಷದ ಏನ ಕೆಲಸ ಇದ್ರು ಅಥವಾ ಯಾವ ಸಭೆ ಇದ್ರ ಎಲ್ಲ ಕೂಡಿ ಮಾಡ್ತೀವಿ. ಇನ್ನು MLA ಎಲೆಕ್ಷನ್ ಬಂದಾಗ ನೋಡ್ಬೇಕು, ಅವಾಗ ಏನ್ ನಮ್ ಹಿರಿಯರು ಕೂತು ಏನ್ ಅಥವಾ ನೀ ಇದಂತು ಅಂತ ಹೇಳಿ ಏನಾದ್ರು ಅದನ್ನ ಬೈಟೆಕ್ ಮಾಡಿ ಮಾಡಿದ್ರೆ ಆಗತ್ತೆ, ಏನ್ ತೊಂದ್ರೆ ಇಲ್ಲ. ಅಲ್ಲಿ ವಿಶೇಷವಾಗಿ ಅಲ್ಲಿ ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲ್ ಅವರು ಮತ್ತೆ ನಿಮ್ಮ ನಡುವೆ ಯಾವ ರೀತಿ ಸಂಬಂಧ ಇದೆ ಸರ್? ಈಗ ಸಂಬಂಧ ನಮ್ದವ್ರದೇನ್ ಹಂಗ ಹಲೋ ಮಾತಾಡ್ತೀವಿ ಅಷ್ಟೇ. ಪಕ್ಷದ ಫಂಕ್ಷನ್ದಾಗ ಕೂಡ್ತೀವಿ, ಮಾತಾಡ್ತೀವಿ ಅಷ್ಟೇ. ಈಗ ಅಲ್ಲಿ ಒಂದ್ ರೀತಿ ಕಾಂಗ್ರೆಸ್ ಸರ್ಕಾರ ಇದೆ, ವಿಶೇಷವಾಗಿ 2.5 ವರ್ಷ ಪೂರೈಸಿದೆ, ವಿಶೇಷವಾಗಿ ಪೂರೈಸ್ತಾ ಬಂದಿದೆ. ಇಂತಹ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಏನಾದ್ರು ನಿರೀಕ್ಷೆಗೆ ತಕ್ಕಂತ ಅಭಿವೃದ್ಧಿ ಆಗಿದೆಯಾ ಸರ್ ಬೈಲಹೊಂಗಲ ಕ್ಷೇತ್ರದಲ್ಲಿ? ಇಲ್ಲ, ಈಗ ಕಾಂಗ್ರೆಸ್ ಸರ್ಕಾರ ಒಳಗೆ ಅಭಿವೃದ್ಧಿ ಅಂತಂತೂ ಯಾರು ಕೇಳುವುದನೇ ಇಲ್ಲ, ಅಭಿವೃದ್ಧಿ ಪ್ರಶ್ನೆ ಇಲ್ಲ. ಆದ್ರೂ ಬೈಲಹೊಂಗಲದ ಏನೋ ಸಣ್ಣ ಪುಟ್ಟ ಕೆಲಸ ನಡೆದಿದಾವೆ. ಬಟ್ ಅಂತ ಅಂದ್ರೆ ಈ ರೋಡ್ ಆಗಲಿ ಮೇಜರ್ ಇದಿದೆಯಲ್ಲ, ಅವು ಕೆಲಸ ಏನ್ ಆಗ್ತಾ ಇಲ್ಲ. ಸರ್ಕಾರ ಕಡೆ ದುಡ್ಡೇ ಇಲ್ಲ. ಯಾರು MLA ಏನ್ ಮಾಡೋದನ್ನ, ಯಾರು ಏನ್ ಮಾಡೋದು, ದುಡ್ಡೇ ಸರ್ಕಾರ. ಈಗ ಮತ್ತೆ ಈಗ ಹಿಡಿದು ಸ್ವಲ್ಪ ಕಾಂಟ್ರಾಕ್ಟರ್ ಕೆಲಸ ಮಾಡಕ್ ಮುಂದ್ ಬರ್ತಿದ್ರು. ಈಗ ಅವರು ಯಾರು ಬರ್ತಾ ಇಲ್ಲ, ಯಾಕಂದ್ರೆ ಅವ್ರ ಬಿಲ್ ಆಗಂಗಿಲ್ಲ. ಹಿಂಗಾಗಿ ಅಭಿವೃದ್ಧಿ ಈಗ ಸರ್ಕಾರದಿಂದ ಕೆಲಸ ತಗೊಂಬಂದ್ರು ಅದನ್ನ ಕೆಲಸ ಮಾಡೋರು ಯಾರಿಲ್ಲ. ಆ ಪರಿಸ್ಥಿತಿ ಈಗ ನಿರ್ಮಾಣ ಆಗ್ತದೆ. ಇನ್ನ ವರ್ಸ್ಟ್ ಆಗ್ತದೆ. ಏನ್ ಇವರು ಸಬ್ಸಿಡಿ ಇವೆಲ್ಲ ಏನ್ ಎಫೆಕ್ಟ್ ಇನ್ಮೇಲೆ ಜಾಸ್ತಿ ಎಫೆಕ್ಟ್ ಆಗ್ತಾವ. ಏನೋ ಅಲ್ಲಿ ಸಾಲ ತೆಗೆದು ಇಲ್ಲಿ ಸಾಲ ತೆಗೆದು ಏನೇನು ನಡೆಸ್ತಾ ಇದ್ದಾರೆ. ಬಟ್ ಇನ್ನ ಮುಂದೆ ಅದು ಬಹಳ ಕೆಟ್ಟ ಪರಿಸ್ಥಿತಿ ಬರ್ತದೆ ಕರ್ನಾಟಕ. ಇತ್ತೀಚೆಗೆ ಒಂದ್ ರೀತಿ ಬೈಲಹೊಂಗಲದನ್ನ ಒಂದ್ ರೀತಿ ಚೆನ್ನಮ್ಮ ಅವರ ಇದನ್ನ ಒಂದ್ ರೀತಿ ರಾಷ್ಟ್ರೀಯ ಸ್ಮಾರಕವಾಗಿ ಇದಾಗೋದಕ್ಕೆ ಪತ್ರ ಬರೆದ್ರು. ವಿಶೇಷವಾಗಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಇಲ್ಲ ಒಂದ್ ಕಡೆ ಇದರಿಂದ ಏನಾದ್ರು ಎಫೆಕ್ಟ್ ಆಗ್ಬೋದು ಸರ್? ಬೈಲಹೊಂಗಲಕ್ಕೆ ಒಳ್ಳೆ ಇಮೇಜ್ ಬರ್ಬೋದಾ? ಇಲ್ಲ, ಈ ಪ್ರಾಧಿಕಾರ ಮಾಡಾಕನೆ ಎಷ್ಟು ವರ್ಷ ತಗೊಂಡ್ರು. ಅದ್ರೊಳಗೆ ಅಭಿವೃದ್ಧಿ ಕೆಲಸ ಅದಕ್ಕೆ ಹಣವನ್ನು ಕೊಡುವಾಗಲಿ ಭಾಳ ಡಿಲೇ ಆಗಿದೆ. ಇನ್ನು ಒಂದೊಂದು ವರ್ಷಕ್ಕೇನೋ 10 ಲಕ್ಷ 5 ಲಕ್ಷ ಅದ ಏನೋ ಮಾಡ್ಕೊಂತ ಹೊಟ್ಟಿದ್ದಾರೆ ಅಲ್ಲಿ ಚೆನ್ನಮ್ಮ ಬಗೀಚೆ ಒಳಗೆ. ಅಂಥದ್ದೇನೋ ಅಭಿವೃದ್ಧಿ ಕಾಣಂಗಿಲ್ಲ. ನಿಮ್ಮ ಒಂದು ಕಾರ್ಯವೈಖರಿ ಮತ್ತೆ ವಿಶೇಷವಾಗಿ ಬೈಲಹೊಂಗಲಕ್ಕೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಕೊಟ್ರಿ. ಇಂತಹ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಏನಿದೆ, ನಿಮ್ಮ ಅಭಿಮಾನಿಗಳದು ಒಂದ್ಸಲ ಇನ್ನೊಂದ್ಸಲ ಶಾಸಕರಾಗಿ ನೋಡ್ಬೇಕು, ಸಚಿವರಾಗಿ ನೋಡ್ಬೇಕು ಅಂತ ಒಂದ್ ರೀತಿ ನಿಮ್ಮ ಅಭಿಮಾನಿಗಳ ಒತ್ತಾಸೆ ಇದೆ. ಅದು ನಿರೀಕ್ಷೆ ಸಾಧ್ಯನಾ? ಇನ್ನ 3 ವರ್ಷ ಇದೆ. ಇನ್ನ ರಾಜಕೀಯಗಳಿಗೆ ಏನೇನ್ ಆಗ್ತದೆ, ಏನೇನ್ ಚೇಂಜಸ್ ಆಗ್ತದೆ ನಮಗೂ ಗೊತ್ತಿಲ್ಲ. ನೋಡೋಣ ಏನೈತೆ. 2028 ಕುಸ್ತಿಗೆ ಒಂದ್ ಕಡೆ ವಿಜಯ್ ಮೆಟಗುಡ್ಡ ಅವ್ರದ್ದು ಇದು ಬರ್ತಾ ಇದೆ. ವಿಶೇಷವಾಗಿ ತಮ್ಮ ಅಭಿನಯ ಹೇಳ್ತಾವ್ರೆ, ವಿಶೇಷವಾಗಿ ತಾವು ಒಂದ್ಸಲ ಸಚಿವರಾಗಿ ನೋಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಒತ್ತಾಸೆ ಇದೆ. ಅದೇನೋ ಪ್ರೀತಿಗೋಸ್ಕರ ಹೇಳ್ತಾರ, ನೋಡೋಣ ಏನಿದೆ. 2028 ಕಳೆ ನೀವೇ ಕುಸ್ತಿ ಅಲ್ರಿ. ನಾವು ಒಟ್ಟು ನಮ್ ಫ್ಯಾಮಿಲಿ ಮಾತ್ರ ನಾವು ಇಲೆಕ್ಷನ್ ಮಾಡ್ತೀವಿ. ಏನ್ ನಮ್ದೇನ್ ಅದಕ್ಕೇನ್ ಹಿಂದ ಮುಂದೆ ವಿಚಾರ ಇಲ್ಲ. ನಾವು ಇಲೆಕ್ಷನ್ ಅಂತ ಮಾಡ್ತೀವಿ, ಏನ್ ತೊಂದರೆ ಇಲ್ಲ. ಸರ್, ಲಾಸ್ಟ್ ಟೈಮ್ ಒಂದ್ ರೀತಿ ಶುಗರ್ ಫ್ಯಾಕ್ಟ್ರಿ, ಸೋಮೇಶ್ವರ್ ಶುಗರ್ ಫ್ಯಾಕ್ಟ್ರಿಗೂ ಸಹ ಒಂದ್ ರೀತಿ ಬಹಿರಂಗವಾಗಿ ಇದ್ ಮಾಡಿದ್ರೆ, ತಮ್ಮ ಕುಟುಂಬದ ಸದಸ್ಯರೊಬ್ರು ಡೈರೆಕ್ಟರ್ ಆಗಿದ್ರು. ಇಂಥ ಸಂದರ್ಭದಲ್ಲಿ ಯಾವ ರೀತಿ ಸರ್ ಚೆನ್ನಾಗಿ ನಡೆದಿದ್ಯಾ? ಇಲ್ಲ, ಸೋಮೇಶ್ವರ್ ಬಗ್ಗೆ ಅಷ್ಟೇ ನಮ್ಗೆ ಐಡಿಯಾ ಇಲ್ಲ. ಆದ್ರೂ ಸಹ ಅವ್ರದ್ದು ಕೃಷಿನೂ ಕಮ್ಮಿ ಆಗ್ಯದ, ಇದು ಕಮ್ಮಿ ಆಗ್ಯದ. ಈ ಕೋಆಪರೇಟಿವ್ ಅಂತ ಅದು ಮೊದ್ಲಿಂದನ ಸ್ವಲ್ಪ ಲಾಸ್ನಾಗ ಇದೆ. ಅದು ನಡ್ಸೋದು ಕಷ್ಟ ಇದೆ. ಬಟ್ ಏನೋ ಮಾಡ್ತಾ ಇದಾರೆ, ಚಾಲು ಮಾಡ್ತಾ ಇದಾರೆ. ಈ ಕಡೆ ಭಾಗದಲ್ಲಿ ದೊಡ್ಡ ಫ್ಯಾಕ್ಟ್ರಿ ಸರ್, ಮಲಪ್ರಭಾ ಸಕ್ಕರೆ ಕಾರ್ಖಾನೆ. ಒಂದ್ ರೀತಿ ಏನಾದ್ರು ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ ಏನಾದ್ರು ತಾವು ಸಹ ಏನಾದ್ರು ಕೈ ಜೋಡಿಸ್ತೀರಾ ಎಲೆಕ್ಷನ್ಗೆ? ಏನಾದ್ರು ಪೆನಲ್ ಗಿನಲ್? ಇಲ್ಲ, ಅದು ನಮ್ ಏರಿಯಾನು ಅಲ್ಲ. ಅಲ್ಲಿ ಹಳೆ ಹುಲಿಗಳು ಬಾಳ ಅದಾವ, ಹೊಸ ಹುಲಿಗಳು ತಯಾರಾಗಿದ್ದಾವೆ. ಅವರೇ ಮಾಡ್ಕೊಳ್ಳೋದು. ನಾವು ಖಾನಾಪುರ, ಕಿತ್ತೂರು ಆ ಕಡೆ ನಮ್ ಭಾಗದ ಇವು ಓಟು ಕಡಿಮೆ ಬಾಳ ಅದಾವ. ಅಂದ್ರೆ ನಾವ್ ಅದ್ರೊಳಗೆ ಮತ್ತೆ ಎಲ್ಲದ್ರೊಳಗೂ ಕೈ ಹಾಕೋದು ಸರಿ ಅನ್ಸಂಗಿಲ್ಲ.
ಅವನ ಇದರಿಂದ ಕೋಆಪರೇಟಿವ್ ಐತಲ್ಲ, ಈಗಾಗಲೇ ಮಾಡ್ತಾ ಇದಾರೆ. ಈ ಚುನಾವಣೆ ಆಗ್ತಾ ಇದಾವೆ, ಕೆಲವೊಂದ್ಸಲ ಇಲೆಕ್ಷನ್ ನಿಂದ್ರಾಕ ಮಂದಿ ಹಿಂದ ಸರಿತಾರೆ, ಕೆಲವು ಮಂದಿ ಇಲೆಕ್ಷನ್ ಮಾಡ್ತಾರೆ, ಆಮೇಲೆ ಮತ್ತೆ ಪಲಾಯನವಾಗ್ತಾರೆ. ಅದು ಫ್ಯಾಕ್ಟ್ರಿ ಒಳ್ಳೆ ಫ್ಯಾಕ್ಟ್ರಿ ಅದು. ಈ ಸುಮ್ಮನೆ ರಾಜಕೀಯಗೋಸ್ಕರ ಅದನ್ನೆಲ್ಲ ಪಾಪ ಫ್ಯಾಕ್ಟ್ರಿ ಎಲ್ಲ ಇದು ಮಾಡಿದ್ರು, ಹಾಳು ಮಾಡಿದ್ರು. ಒಟ್ಟಾರೆ ದೊಡ್ಡಗೌಡ್ರನ್ನ ಈ ಬಾರಿ ಗೆಲ್ಸ್ತೀರಾ? ದೊಡ್ಡಗೌಡ್ರು ನಿಂತಿದ್ದಾರೆ. ಅವ್ರನ್ನ ಮೊದ್ಲಿಂದ ಒಂದು 25-30 ವರ್ಷ ಆಯ್ತು ಅಂದ್ರೆ ಅವ್ರ ಅನುಭವ ಇದೆ. ಅವ್ರು ಗೆಲುವಂತ ಖಚಿತ ಅನಿಸ್ತದೆ. ಇವಿಷ್ಟು ಒಟ್ಟಾಶಕ್ರೆ ಗೊತ್ತೈತಲ್ಲ, ಮಾನ್ಯ ಗೌರವಾನ್ವಿತ ಮುಖಂಡರು, ವಿಶೇಷವಾಗಿ ಬೈಲಹೊಂಗಲ ಕ್ಷೇತ್ರಕ್ಕೆ ತನ್ನದೇ ಆದ ಅಭಿವೃದ್ಧಿ ಕೆಲಸಗಳನ್ನು ಕೊಟ್ಟಿರ್ತಕ್ಕಂಥ ಮಾಜಿ ಶಾಸಕರು ಆಗಿರ್ತಕ್ಕಂಥ ಜಗದೀಶ್ ಮೆಟಗುಡ್ ಸಾಹೇಬ್ರ ಅಭಿಪ್ರಾಯ. ನಮಸ್ಕಾರ. ಥ್ಯಾಂಕ್ ಯು ಬಸವರಾಜ್ ಸರ್. ಥ್ಯಾಂಕ್ ಯು. ಹೌದು ಸರ್, ಹೌದು ಸರ್. ಹೇಗಿದೆ ಸರ್? ಚೆನ್ನಾಗಿದೆ. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಬೈಲಹೊಂಗಲ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.